ಒಂದು ಕ್ಷೇತ್ರದ ರಾಜಕೀಯವನ್ನು ಅರ್ಥಮಾಡಿಕೊಳ್ಳೋದು ಅಂದ್ರೆ ಅದು ಕೇವಲ ಅಂಕಿಅಂಶಗಳ ಆಟ ಅಲ್ಲ. ಅದು ಆ ಮಣ್ಣಿನ ಕಥೆ, ಅಲ್ಲಿನ ಜನರ ಕಥೆ ಮತ್ತು ಅವರ ಭವಿಷ್ಯದ ಕನಸುಗಳ ಕಥೆ. ನಾವು ಇವತ್ತು ನೋಡ್ತಿರೋದು ಕರ್ನಾಟಕದ ಸುಂದರ ಕರಾವಳಿ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕ್ಷೇತ್ರ. ಇದರ ಒಂದು ಕಡೆ ವಿಶಾಲವಾದ ಸಮುದ್ರ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳ ಸಾಲು. ಇಲ್ಲಿನ ಜನರ ಬದುಕು, ಸಂಸ್ಕೃತಿ ಎಲ್ಲವೂ ಈ ನೀರು ಮತ್ತು ಮಣ್ಣಿನ ಜೊತೆ ಬೆರೆತು ಹೋಗಿದೆ. ಕೇವಲ ಒಂದೇ ಒಂದು ಸಂಖ್ಯೆ 676. ರಾಜಕೀಯದಲ್ಲಿ ಕೆಲವೊಂದ್ಸಾರಿ ಇಂಥ ಸಣ್ಣ ಸಂಖ್ಯೆಗಳು ಇದೆಯಲ್ಲ, ಅವು ಬಹಳ ದೊಡ್ಡ ಕಥೆಗಳನ್ನೇ ಕೇಳ್ತವೆ. ಇದು ಕೇವಲ ಒಂದು ಗೆಲುವಿನ ಅಂತರ ಅಲ್ಲ, ಬದಲಾಗಿ ಆಡಳಿತ ವ್ಯವಸ್ಥೆಗೆ ಒಂದು ಎಚ್ಚರಿಕೆ ಗಂಟೆ. ನೋಡಿ, ಕೆಲವು 100 ವೋಟುಗಳ ಅಂತರದಲ್ಲಿ ಗೆದ್ದ ಒಂದು ಚುನಾವಣೆ ಒಂದು ಇಡೀ ಸಮುದಾಯದ ಆಳವಾದ ಅಗತ್ಯಗಳನ್ನ ಮತ್ತು ಆಡಳಿತದ ಭವಿಷ್ಯವನ್ನ ಹೇಗೆ ತೋರ್ಸಕ್ ಸಾಧ್ಯ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಇದು ಬರೀ ಒಂದು ಫಲಿತಾಂಶದ ಪರಾಮರ್ಶೆಯಲ್ಲ, ಬದಲಿಗೆ ಆಡಳಿತ ಮತ್ತು ಜನರ ನಡುವಿನ ಸಂಬಂಧದ ಆಳವಾದ ಅಧ್ಯಯನ. ಸರಿ, ಹಾಗಿದ್ರೆ ಆ 676 ವೋಟುಗಳ ಹಿಂದಿರೋ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಯಾವುದೇ ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ಅಂದ್ರೆ ನಾವು ಮೊದಲು ನೋಡ್ಬೇಕಾಡಿರೋದು ಡೇಟಾವನ್ನ. ಇಲ್ಲಿ ಚುನಾವಣೆಯ ಅಂಕಿಅಂಶಗಳೇ ನಮ್ಗೆ ಮೊದಲ ಸುಳಿವು ಕೊಡ್ತಿವೆ. ಈ ಚಾರ್ಟನ್ನ ಸ್ವಲ್ಪ ಗಮನಿಸಿ. 2018ರಲ್ಲಿ ಗೆಲುವಿನ ಅಂತರ ಸುಮಾರು 22.4% ಇತ್ತು. ಅದೇ 2023ಕ್ಕೆ ಬಂದ್ರೆ ಅದು ಕೇವಲ 0.45%ಗೆ ಕುಸಿದು ಹೋಗಿದೆ. ಇದು ಕೇವಲ ಅಂಕಿಅಂಶಗಳ ಕುಸಿತ ಅನ್ಕೋಬೇಡಿ, ಇದು ಜನರ ನಂಬಿಕೆಯಲ್ಲಿ ಎಷ್ಟು ದೊಡ್ಡ ಬಿರುಕು ಮೂಡಿದೆ ಅನ್ನೋದರ ಸ್ಪಷ್ಟ ಸಂಕೇತ. 2023ರ ವೋಟ್ ಶೇರಿಂಗ್ ನೋಡಿದ್ರೆ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗುತ್ತೆ. ನೋಡಿ, ಗೆದ್ದ ಅಭ್ಯರ್ಥಿಗೆ ಸಿಕ್ಕಿದ್ದು 40.4% ವೋಟುಗಳು. ಅವರ ಅತಿ ಸಮೀಪದ ಸ್ಪರ್ಧಿಗೆ ಸಿಕ್ಕಿದ್ದು 39.9%. ಅಂದ್ರೆ ವಿರೋಧಿ ಮತಗಳು ಇಬ್ಬರು ಮುಖ್ಯ ಅಭ್ಯರ್ಥಿಗಳ ಮಧ್ಯ ಹಂಚಿಹೋದ ಕಾರಣಕ್ಕೆ ಈ ಸಣ್ಣ ಅಂತರದ ಗೆಲುವು ಸಾಧ್ಯವಾಗಿದ್ದು. ಇದು ಕ್ಲಿಯರ್ ಮ್ಯಾಂಡೇಟ್ ಅಲ್ಲ, ಬದಲಾಗಿ ವೋಟ್ ಡಿವಿಷನ್ನ ಒಂದು ಲೆಕ್ಕಾಚಾರ ಅಷ್ಟೇ. ಹಾಗಾಗಿ ನಮ್ಮ ವಿಶ್ಲೇಷಣೆಯ ಮೊದಲ ಸಾರಾಂಶ ತುಂಬಾನೇ ಸ್ಪಷ್ಟ. ಈ ಗೆಲುವು ಹಾಲಿ ಶಾಸಕರ ಕೆಲಸಕ್ಕೆ ಸಿಕ್ಕಿದ ಒಂದು ದೊಡ್ಡ ಅನುಮೋದನೆಯಂತೂ ಅಲ್ಲ, ಬದಲಾಗಿ ಇದು ವಿರೋಧಿ ಮತಗಳ ವಿಭಜನೆಯಿಂದಾದ ಒಂದು ರಾಜಕೀಯ ಫಲಿತಾಂಶ. ಇದರ ಆಳವಾದ ಅರ್ಥ ಏನು ಅಂದ್ರೆ, ಜನರ ಮನಸ್ಸಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಕೂತಿದೆ. ಓಕೆ, ಈಗ ನಾವು ಅಂಕಿಅಂಶಗಳ ಆಚೆ ಜಗತ್ತಿಗೆ ಹೋಗೋಣ. ಜನರ ನೋವೇನು, ಅವರ ದೂರುಗಳೇನು, ಅವರ ನಿರೀಕ್ಷೆಗಳೇನು, ಆ ಅಸಮಾಧಾನದ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಹುಡ್ಕೋಣ ಬನ್ನಿ. ಆಸ್ಪತ್ರೆ ಇಲ್ಲ ಅಂದ್ರೆ ವೋಟ್ ಇಲ್ಲ. ಇದು ಬರೀ ಒಂದು ಘೋಷಣೆ ಆಗಿರ್ಲಿಲ್ಲ, ಇದು ಜನರ ತಾಳ್ಮೆಯ ಕಟ್ಟೆ ಒಡೆದು ಅವರ ನೋವು ಹೊರಹಾಕಿದ ಒಂದು ಕೂಗಾಗಿತ್ತು. ವ್ಯವಸ್ಥೆಯ ಒಂದು ಮೂಲಭೂತ ವೈಫಲ್ಯದ ವಿರುದ್ಧ ಜನರು ಎತ್ತಿದ ಧ್ವನಿ ಇದು. ಜನರ ಈ ಆಕ್ರೋಶದ ಹಿಂದೆ 4 ಮುಖ್ಯ ಕಾರಣಗಳಿವೆ. ಮೊದಲನೇದು ಹೆಲ್ತ್ ಕೇರ್ ಎಮರ್ಜೆನ್ಸಿ, ಅಂದ್ರೆ ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ 100 ಕಿಲೋಮೀಟರ್ ಹೋಗ್ಬೇಕು. ಎರಡನೇದು ಮೂಲಸೌಕರ್ಯದ ಕೊರತೆ. ಇವತ್ತಿಗೂ ಕೇವಲ 32% ಹಳ್ಳಿಗಳಿಗೆ ಮಾತ್ರ ಎಲ್ಲಾ ಸೀಸನ್ನಲ್ಲೂ ಓಡಾಡಕ್ಕೆ ರೋಡಿದೆ. 35% ಜನರಿಗೆ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ಮೂರನೇದು ಜೀವನೋಪಾಯದ ಮೇಲೆ ಬಂದಿರೋ ಗಂಡಾಂತರ. ಮೀನುಗಾರಿಕೆ, ಕೃಷಿ ಮಾಡ್ಕೊಂಡಿರೋ ಜನ ಪೋರ್ಟ್ ಪ್ರಾಜೆಕ್ಟ್ಸ್ಗಳಿಂದ, ನೀರಾವರಿ ಸಮಸ್ಯೆಯಿಂದ ಕಂಗೆಟ್ಟಿದ್ದಾರೆ. ಇನ್ನು ನಾಲ್ಕನೇದು ಸರ್ಕಾರದ ಮೂಲಭೂತ ಸೇವೆಗಳು. ಅವು ಕೂಡ ಎಲ್ಲರಿಗೂ ಸರಿಯಾಗಿ ತಲುಪಿಲ್ಲ. ಇಡೀ ಜಿಲ್ಲೆಯಲ್ಲೇ ಕೇವಲ 41% ಜನರ ಹತ್ರ ಆಯುಷ್ಮಾನ್ ಕಾರ್ಡ್ ಇದೆ ಅಂದ್ರೆ ಯೋಚನೆ ಮಾಡಿ. ಈ ಟೇಬಲ್ ನೋಡಿ, ಇದು ಕುಮಟಾ ಮತ್ತು ಕರ್ನಾಟಕದ ಸರಾಸರಿ ನಡುವಿನ ಅಂತರವನ್ನ ತೋರಿಸುತ್ತೆ. ಸರ್ವಋತು ರಸ್ತೆಗಳ ವಿಚಾರದಲ್ಲಿ ರಾಜ್ಯದ ಸರಾಸರಿ ಸುಮಾರು 74% ಇದೆ, ಆದರೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಅದು ಕೇವಲ 32%. ಇದು ಬರೀ ಒಂದು ನಂಬರ್ ಅಲ್ಲ, ಇದು ಅಭಿವೃದ್ಧಿಯಲ್ಲಿ ಆಗಿರೋ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತೆ, ಅಲ್ವಾ? ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳು ಕಟ್ಟಿರೋದೇ ಮಾನವ ಘನತೆಯ ಮೇಲೆ. ಜನರು ತಮ್ಮ ಮೂಲಭೂತ ಅಗತ್ಯಗಳ ಬಗ್ಗೆ, ತಮ್ಮ ಕಷ್ಟಗಳ ಬಗ್ಗೆ ಧ್ವನಿ ಎತ್ತಿದಾಗ ಅದು ವ್ಯವಸ್ಥೆಯನ್ನ ಜವಾಬ್ದಾರಿಯುತವಾಗಿ ಮಾಡೋಕೆ ಒಂದು ಶಕ್ತಿಯುತ ಸಾಧನವಾಗುತ್ತೆ. ನೆಲದ ವಾಸ್ತವಗಳನ್ನ ಆಧರಿಸಿ ಮಾತಾಡೋದು ಪ್ರಜಾಪ್ರಭುತ್ವದ ನಿಜವಾದ ಜೀವ. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ದೂರುಗಳಿಂದ ಒಂದು ಕ್ರಿಯಾತ್ಮಕ ಯೋಜನೆಗೆ, ಆಡಳಿತಕ್ಕೆ ಒಂದು ಡೇಟಾ ಆಧಾರಿತ ಬ್ಲೂ ಪ್ರಿಂಟ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಜನರ ಮುಖ್ಯ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸೋದು ತುಂಬಾನೇ ಮುಖ್ಯ. ಹಾಗಾಗಿ ಮಾಡ್ಲೇಬೇಕಾದ ಮೊದಲ 3 ಕೆಲಸಗಳು: 1. ಕುಮಟಾದಲ್ಲಿ ಒಂದು ಎಮರ್ಜೆನ್ಸಿ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಸೆಂಟರ್ ಸ್ಥಾಪನೆ. 2.
ಎಲ್ಲ ಹಳ್ಳಿಗಳಿಗೆ ಸರ್ವಋತು ರಸ್ತೆ ಮತ್ತು ಪ್ರತಿ ಮನೆಗೆ 100% ಪೈಪ್ ವಾಟರ್ ಕನೆಕ್ಟಿವಿಟಿ. 3. ಸ್ಥಳೀಯ ಯುವಕರಿಗೆ ಉದ್ಯೋಗ ಕೊಡೋ ಥರ ಮರೀನ್ ಮತ್ತು ಅಗ್ರಿಟೆಕ್ ಮೇಲೆ ಫೋಕಸ್ ಮಾಡೋ ಒಂದು ಸ್ಕಿಲ್ ಇಂಡಿಯಾ ಸೆಂಟರ್ ಶುರು ಮಾಡೋದು. ಪರಿಹಾರ ಅನ್ನೋದು ಒಂದು ಸೈಜ್ ಎಲ್ಲರಿಗೂ ಫಿಟ್ ಆಗಲ್ಲ. ಪ್ರತಿಯೊಂದು ಸಮುದಾಯದ ನಿರ್ದಿಷ್ಟ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು. ಯುವಕರಿಗೆ ಬೇಕಿರೋದು ಉದ್ಯೋಗಾವಕಾಶಗಳು, ಮಹಿಳೆಯರ ಆದ್ಯತೆ ಆರೋಗ್ಯ, ನೀರು ಮತ್ತು LPG. ರೈತರಿಗೆ ಬೇಕು ಜೀವನೋಪಾಯದ ಭದ್ರತೆ ಅಂದ್ರೆ ನೀರಾವರಿ ಯೋಜನೆಗಳು, ಬೆಂಬಲ ಬೆಲೆ. ಮೀನುಗಾರರಿಗೆ ಅವರನ್ನ ಕಾಡ್ತಿರೋ ಸಮಸ್ಯೆಗಳಿಗೆ ನೇರ ಪರಿಹಾರ ಬೇಕು. ಹೀಗೆ ಪ್ರತಿಯೊಂದು ವರ್ಗಕ್ಕೂ ಟಾರ್ಗೆಟ್ ಮಾಡಿ ಯೋಜನೆಗಳನ್ನ ರೂಪಿಸಬೇಕು. ಆದ್ರೆ ಈ ಯೋಜನೆಗಳೆಲ್ಲ ಕಾಗದದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಜನರಿಗೆ ಹೌದು ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಬರುತ್ತರ ತಕ್ಷಣದ ಸ್ಪಷ್ಟವಾದ ಕ್ರಮಗಳು ಹೇಗಿರ್ಬೇಕು? ಪ್ರತಿಯೊಂದು ನಿರ್ಧಾರದ ಹಿಂದೆ ಒಂದು ಕಾರಣ ಇರಬೇಕು ಮತ್ತು ಅದರ ಯಶಸ್ಸನ್ನ ಅಳೆಯೋಕೆ ಒಂದು ಮಾನದಂಡ ಇರಬೇಕು. ಉದಾಹರಣೆಗೆ ಆಸ್ಪತ್ರೆ ಪ್ರಾಜೆಕ್ಟ್, ಇದು ಜನರ ನಂಬರ್ 1 ಆದ್ಯತೆ. ಹಾಗಾಗಿ ಅದರ ಪ್ರೋಗ್ರೆಸ್ ರಿಪೋರ್ಟ್ ಮಾಡ್ತಾನೇ ಇರಬೇಕು. ರಸ್ತೆಗಳನ್ನ ಕಿಲೋಮೀಟರ್ ಲೆಕ್ಕದಲ್ಲಿ ಅಳಿಬೇಕು. ಮೀನುಗಾರರ ಜೊತೆ ಎಷ್ಟು ಮೀಟಿಂಗ್ ಆಯ್ತು, ಅದರಿಂದ ಜನರ ಮನಸ್ಥಿತಿ ಹೇಗೆ ಬದಲಾಯಿತು ಅಂತ ಟ್ರ್ಯಾಕ್ ಮಾಡಬೇಕು. ಈ ಥರ ಪಾರದರ್ಶಕವಾಗಿ ಕೆಲಸ ಮಾಡಿದಾಗ ಮಾತ್ರ ನಂಬಿಕೆ ವಾಪಸ್ ಬರುತ್ತೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ರಸ್ತೆ, ನೀರು, ಆಸ್ಪತ್ರೆ ಕಟ್ಟೋದು ಒಂದು ಕೆಲ್ಸ. ಆದ್ರೆ ಅದಕ್ಕಿಂತನೂ ಕಷ್ಟದ್ದು ಜನರ ಮುರಿದು ಹೋದ ನಂಬಿಕೆಯನ್ನ ಮತ್ತೆ ಕಟ್ಟೋದು. ಇದಕ್ಕೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಒಂದು ಶಿಸ್ತುಬದ್ಧವಾದ ದಾರಿ ಬೇಕು. ಹಾಗಿದ್ರೆ ತಕ್ಷಣ ಏನ್ ಮಾಡ್ಬೇಕು? ಒಂದು ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಕುಮಟಾ ಕಲ್ಯಾಣ ಯೋಜನೆ ಅಂತ ಒಂದನ್ನ ಲಾಂಚ್ ಮಾಡಿ ಅದಕ್ಕೆ ಒಂದು ಪಬ್ಲಿಕ್ ಟೈಮ್ ಲೈನ್ ಕೊಡಬೇಕು. ಎರಡನೇದು, ಜನರಿಗೆ ತಕ್ಷಣಕ್ಕೆ ಕಾಣಿಸೋ ಹಾಗೆ ಚಿಕ್ಕಪುಟ್ಟ ಪರಿಹಾರಗಳನ್ನ ಅಂದ್ರೆ ವಾಟರ್ ಟ್ಯಾಂಕರ್ ತರಹ ಒದಗಿಸೋಕೆ ಬೂತ್ ಮಟ್ಟದ ತಂಡಗಳನ್ನ ರೆಡಿ ಮಾಡಬೇಕು. ಮೂರನೇದು, ಸುಳ್ಳು ಸುದ್ದಿ ಹರಡೋದನ್ನ ತಡೆಯೋಕೆ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರಬೇಕು. ಕೊನೆಯದಾಗಿ, ಸರ್ಕಾರದ ಕಮಿಟ್ಮೆಂಟ್ ತೋರ್ಸೋಕೆ ದೊಡ್ಡ ಮಂತ್ರಿಗಳ ಭೇಟಿಯನ್ನ ಆಯೋಜಿಸಬೇಕು. ನೆನಪಿಡಿ, ಜನರ ಜೊತೆ ಸಂಪರ್ಕದಲ್ಲಿರೋದು ಅಂದ್ರೆ ಅವರ ಖಾಸಗಿತನವನ್ನ ಗೌರವಿಸುವುದು ಕೂಡ ಹೌದು. ಯಾವುದೇ ಡೇಟಾ ಕಲೆಕ್ಟ್ ಮಾಡಬೇಕಾದ್ರೂ ಅಥವಾ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಅವರ ಒಪ್ಪಿಗೆಯನ್ನ ಪಡೆದೇ ಮಾಡಬೇಕು. ಇದು ಭಾರತದ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಸರಿ ಇರೋದು ಮಾತ್ರವಲ್ಲ, ಜನರ ನಂಬಿಕೆಯನ್ನ ಗೆಲ್ಲೋಕೆ ಇಡೋ ಮೊದಲ ಹೆಜ್ಜೆ ಕೂಡ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ಡೇಟಾ ಆಧಾರಿತ ಜನರ ನೋವನ್ನೇ ಕೇಂದ್ರವಾಗಿಟ್ಕೊಂಡಿರೋ ಈ ಅಪ್ರೋಚ್, ಇದು ಕೇವಲ ಒಂದು ಚುನಾವಣೆಯನ್ನ ಗೆಲ್ಲೋ ತಂತ್ರಾನಾ ಅಥವಾ ಇದು ನಿಜವಾದ ಜವಾಬ್ದಾರಿಯುತ ಆಡಳಿತಕ್ಕೆ ಒಂದು ಹೊಸ ಮಾಡೆಲ್ ಆಗೋಕೆ ಸಾಧ್ಯನಾ? ಈ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.